ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ವಿಡಿಯೋ ನಮಗೆ ಕಾಫಿ ತೋಟದಲ್ಲಿ ಈ ರೀತಿಯ ಒಂದು ಅಣಬೆ ಸಿಕ್ಕಿದೆ. ಇದು ಗುಂಪು ಗುಂಪಾಗಿ ಸಿಕ್ಕಿರುವಂಥ ಅಣಬೆ. ಇದಕ್ಕೆ ನಾವು ಹುಲ್ಲಣಬೆ ಅಂತೀವಿ. ಇನ್ನು ಬೇರೆ ಹೆಸರಿನಲ್ಲಿ ಇದಕ್ಕೆ ಬೆಳ್ಜರ್ ಅಣಬೆ, ನುಚ್ಚಣಬೆ ಅಂತಾನೂ ಕರಿತೇವೆ. ಸಾಯಂಕಾಲ ಆಗಷ್ಟೇ ಅರಳ್ತಿದ್ದ ಅಣಬೆನ ಕಿತ್ಕೊಂಡು ಬಂದ್ವಿ. ಆಗಲೇ ಹೇಳ್ದಂಗೆ ಈ ಅಣಬೆ ಗುಂಪು ಗುಂಪಾಗಿ ಸಿಗುವಂಥದ್ದು. ಇದನ್ನು ಕಿತ್ಕೊಳ್ಳೋಕ್ಕೆ ತುಂಬಾನೇ ಈಸಿ. ಹಾಗೇನೆ ಅಲ್ಲಲ್ಲೇ ಒತ್ತೊತ್ತಾಗಿ ಹುಲ್ಲಿನೊಳಗಡೆ ಮತ್ತೆ ಒಣಗಿ ಬಿದ್ದ ಕಾಫಿ ಎಲೆಯ ಒಳಗಡೆ ಅರಳಿ ನಿಂತಿರುತ್ತೆ. ನೋಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಕಿತ್ತುಕೊಳ್ಳೋಕೆ ಕೂಡ ಖುಷಿನೂ ಆಗುತ್ತೆ ಅಂತಾನೆ ಹೇಳ್ಬೋದು. ನಮಗೆ ಈ ಅಣಬೆ ಒಂದು ಕುಕ್ಕೆ ಸಿಕ್ತು. ಇನ್ನು ಸ್ವಲ್ಪ ಅಣಬೆ ಮೊಗ್ಗಾಗಿತ್ತು. ಅದನ್ನ ಮಾರನೇ ದಿವಸ ಕಿತ್ಕೊಳ್ಳುವ ಅಂತ ಹೇಳಿ ಹಾಗೇನೆ ಬಿಟ್ಟು ಬಂದ್ವಿ. ಈ ಅಣಬೆ ಮಳೆಗಾಲದಲ್ಲಿ ಹಾಗೆ ಬೇಸಿಗೆ ಟೈಮಲ್ಲಿ ಬರೋ ಮಳೆಯಲ್ಲಿ ಸಿಗುವ ಅಣಬೆ ಇದು. ಹಾಗೆ ಈ ಅಣಬೆ ಈ ವರ್ಷ ಅಪರೂಪ ಅಂತಾನೆ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೇಸಿಗೆ ಟೈಮಲ್ಲಿ ಬರೋ ಮಳೆಯಲ್ಲಿ ಹೆಚ್ಚು ಸಿಗುತ್ತೆ. ಬಟ್ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ. ನಾನು ಊರಿಗೆ ಹೋದಾಗ ನನಗೆ 2 ಟೈಮ್ ಸಿಕ್ತು. ನನಗೆ ತುಂಬಾನೇ ಖುಷಿ ಆಯಿತು. ಈ ಅಣಬೆನ ಫುಲ್ ಜೋಶಲ್ಲಿ ಕ್ಲೀನ್ ಮಾಡ್ತೀವಿ. ಆಮೇಲೆ ಸಾಕಪ್ಪ ಸಾಕು, ಯಾರು ಇದನ್ನ ಕ್ಲೀನ್ ಮಾಡೋದು ಅಂತ ಹೇಳಿ ಬಿಸ ಹಾಕಿದ್ದು ಕೂಡ ಉಂಟು. ಒಟ್ಟಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಅಣಬೆನ ಸಾಂಬಾರ್ ಅಥವಾ ಪಲ್ಯ ಮಾಡಿ ರೊಟ್ಟಿ ಜೊತೆಗೆ ತಿಂದರೆ ಸಖತ್ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಇದು ನನಗೆ ಸಿಕ್ಕಿರುವ ಹುಲ್ಲಣಬೆ. ಬಾಕಿ ಅಣಬೆನ ಅಮ್ಮ ಕಿತ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ನೋಡಕ್ಕೆ ಎಷ್ಟು ಫ್ರೆಶ್ ಆಗಿದೆ, ಉದ್ದುದ್ದಾಗಿ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಅಲ್ಲೇ ಕಿತ್ಕೊಂಡಿರುವ ಅಂತ ಅನಿಸ್ತು. ಬಟ್ ಹಾಗೆ ಕೀಳ್ತಾ ಟೈಮು 6:30 ಆಗಿ ಹೋಗಿದೆ, ಗೊತ್ತೇ ಆಗಲಿಲ್ಲ. ಜೊತೆಗೆ ಸೊಳ್ಳೆನೂ ಕಚ್ತಾ ಇತ್ತು. ಬಾಕಿ ಮೊಗ್ಗಾಗಿರುವ ಅಣಬೆನ ಮಾರನೇ ದಿವಸ ಕಿತ್ಕೋ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದ್ವಿ. ಇದಿಷ್ಟು ಇವತ್ತು ನನಗೆ ಸಿಕ್ಕಿರುವ ಅಣಬೆಯ ವಿಡಿಯೋ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೇಮ್ ಇದೇ ಅಣಬೆನ ಯಾವ ರೀತಿಯಾಗಿ ಸಾಂಬಾರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.